ಮೊದಲಿಗೆ ನಾಗೇಂದ್ರ ಪ್ರಸಾದ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಆರಂಭದ ಮಾತು ಕಲ್ಯಾಣ ಹೇಳಿದೆ, ನಂದು ಸೇಮ್ ಮಧು ಬರ್ದ ತಯಾರಾಗಿರಲಿಲ್ಲ. ಜೋಗಿ ಅವರಿಗೆ ನಿನ್ನೆ ಫೋನ್ ಮಾಡಿದೆ, ಅವರು ಅದೇ ಹೇಳಿದರು, 3000 ಹಾಡು, ಎಷ್ಟು ವರ್ಷ ಸಂಬಂಧ, ಏನು ಮಾತಾಡೋದು ಅಂತ. ಬಂದ ಕೂಡಲೇ ಒಂದು ಹೇಳಿದರು, ನನಗೆ ಗುಡ್ ನ್ಯೂಸ್ ಅಂದರು. ಏನು ಅಂದೆ, ನಾನು ಅಧ್ಯಕ್ಷ, ನೀವೇ ಮೊದಲು ಮಾತಾಡಬೇಕು. ನಾನು ಅವ್ರಿಗೆ ಹೇಳಿದೆ, ನೀವು ಫಸ್ಟ್ ಮಾತಾಡಿ, ಆಮೇಲೆ ನಾನೇನಾದರೂ. ಆದರೆ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಅದು ಪ್ರಿಪರೇಷನ್ ಆದರೆ ತಪ್ಪಾಗುತ್ತೆ, ಅದು ಆರ್ಟಿಫಿಷಿಯಲ್ ಆಗುತ್ತೆ. ಯು ಶುಡ್ ಕಮ್ ಫ್ರಮ್ ಬಾಟಮ್ ಆಫ್ ದಿ ಹಾರ್ಟ್ ಅಂತಾರಲ್ಲ, ಸಹಜವಾಗಿ ಮಾತುಗಳು ಬಂದ್ರೇ ಅದು ಅವರಿಗೆ ನಿಜವಾದ ಕೊಡುವ ಗೌರವ ಅಂತ ನಾನಂತೂ ಕಲ್ಪಿಸ್ಕೊಂಡಿದ್ದೀನಿ. ಪತ್ರಕರ್ತನಾಗಿ ಅನೇಕ ಬಾರಿ ಅವ್ರ ಜೊತೆ ನನಗೆ ಇಂಟ್ರ್ಯಾಕ್ಷನ್ ಇತ್ತು, ಮಾತಾಡಿದ್ದೆ, ಸಾಕಷ್ಟು ಬರೆದಿದ್ದೆ, ಚರ್ಚೆ ಮಾಡಿದ್ದೆ. ಒಮ್ಮೆ ಅವರು ಹೇಳಿದ್ದು ನೆನಪಾಯ್ತು. ಅವರು ಮರಿಯಪ್ಪನ ಪಾಳ್ಯ ಪಾರ್ಕಲ್ಲಿ ಕೂತ್ಕೊಂಡು ಬರಿತಾಯಿದ್ರು, ಓದ್ತಾಯಿದ್ರು. ಆಗ ಅಲ್ಲಿ ಕೆ ವಿ ಜಯರಾಮ್ ಅವರು ವಾಕಿಂಗ್ ಬರ್ತಾಯಿದ್ರು. ಅವರಿಗೊಂದು ಆಸೆ ಇತ್ತು, ನಾನು ಸಿನಿಮಾದಲ್ಲಿ ಬರಿಬೇಕು ಅಂತ, ಹಾಡುಗಳನ್ನು ಬರಿಬೇಕು ಅಂತ. ಅವರು ವಾಕ್ ಹೋದಾಗ ಯಾವಾಗಲೂ ಅವರನ್ನು ನೋಡೋದು, ಮಾತಾಡಿಸೋದು, ಈ ಹುಡುಗ ಯಾರು ಅಂತ ಇವರನ್ನು ಅವ್ರು ಮಾತಾಡಿಸ್ತಿದ್ರು. ಇವರು ಪರಿಚಯ ಮಾಡಿಸ್ಕೊಂಡ್ರು. ಇವರ ಹಾಡುಗಳೇ ಅವರಿಗೆ ವಿಸಿಟಿಂಗ್ ಕಾರ್ಡ್, ಏನೇನು ಬರೆದಿದ್ರು. ಅಲ್ಲಿಂದ ಅವರಿಗೆ ಗಾಜಿನ ಮನೆ ಮೊದಲ ಅವಕಾಶ. ಅಂದರೆ ಒಬ್ಬ ಟ್ಯಾಲೆಂಟ್ ಇದ್ದವನಿಗೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಹೇಗೆ ಈಗ ನಾವು ನೋಡ್ತೀವಿ, ಹೇಗೆ ಬರಿಬೇಕು ಅಥವಾ ಹೇಗೆ ಅವಕಾಶ ಸಿಗಬೇಕಾದ್ರೆ ಅದಕ್ಕೆಲ್ಲ ಒಂದೊಂದು ಮ್ಯಾನೇಜರ್ ಇರ್ತಾರೆ. ಅವ್ರಿಗೆ ಯಾರು ಮ್ಯಾನೇಜರೇ ಇರಲಿಲ್ಲ. ಆ ಚಿಕ್ಕ ವಯಸ್ಸಲ್ಲೇ ಅವರು ಕನಸು ಕಂಡಿದ್ದರು. ಮರಿಯಪ್ಪನ ಪಾಳ್ಯದಲ್ಲಿ ಕನಸು ಕಂಡಿದ್ದು ಇವತ್ತು ಬಹಳ ಎತ್ತರಕ್ಕೆ ಏರಿದ್ದಾರೆ. ಅದೇ ಸಂದರ್ಭದಲ್ಲಿ ಈಗ ಬಹುಶಃ ನಾನು ಬರೋ ಮೊದಲೇ ವಿ ಮನೋಹರ್ ಅವರು ಅದನ್ನು ಹೇಳಿದರು. ಕೆಂಚಾಲೋ ಮಂಚಾಲೋ ಅದು ಹಾಡಿನ ಬಗ್ಗೆ ಹೇಳೋದಾದರೆ, ಅವ್ರ ಮನೆ ಅಲ್ಲೇ ಹಿಂದ್ಗಡೆ ಪ್ರಕಾಶ್ ನಗರ, ಆ ಏರಿಯಾ ಆ ಕಾಲದಲ್ಲಿ ಬಹಳ ಫೇಮಸ್ಸು. ಎಲ್ಲ ಬಹುಶಃ ಬೆಂಗಳೂರಿನ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಅಲ್ಲೇ ಶ್ರೀರಾಮ್ಪುರ, ಪ್ರಕಾಶ್ ನಗರದಲ್ಲಿ ಇದ್ದಾವೆ. ಅವರ ಹೆಸರುಗಳೆಲ್ಲ ಬಹುತೇಕ ಎಲ್ರಿಗೂ ಏನೋ ಜನನೀತ ಅಂತಾರಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಆ ಹಾಡುಗಳನ್ನು, ಅವರ ಹೆಸರುಗಳನ್ನು ಬಳಸಿ ಹಾಡಬಾರ್ದು. ಇವತ್ತು ಗೀತೆಗಳ ಮಹತ್ವ ಮತ್ತು ಏನು ಮ್ಯಾಜಿಕ್ ಅಂತ ಏನು ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ನನಗೆ ಬರುವಾಗ ನಾನು ಅದೇ ಅಂದ್ಕೊಂಡೆ. ಒಬ್ಬ ಕ್ರಿಯೇಟಿವ್ ಬರಹಗಾರ ಎಷ್ಟು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ. ಹಿಂದಿನ ಕವಿಗಳೆಲ್ಲ ಬರೀ ಚಂದ್ರನನ್ನು, ಬಾನು, ಸಮುದ್ರ, ಆಕಾಶ ಹೀಗೆಲ್ಲ ಕಲ್ಪನೆ ಮಾಡಿ ತೋರಿಸ್ತಾ ಹೋದರೆ, ಹಂಸಲೇಖ ಅವರು ಮೊದಲ ಬಾರಿ ನಿಂಬೆಹಣ್ಣಿನಂಥ ಹುಡುಗಿ ನೋಡು ಅಂತ. ಬಹುಶಃ ಇವರು ಇನ್ನೂ ಡಿಫ್ರೆಂಟಾಗಿ ಆ ಒಂದು ಹಾಡು ಬರೆದಿದ್ದು ನನಗೆ ಭಾಳ ಆಶ್ಚರ್ಯ ಆಯಿತು, ಖುಷಿ ಕೂಡ ಆಯಿತು. ಅದರ ಮುಂದುವರಿದ ಭಾಗ ಏನಂದರೆ, ಸಿ ಅಶ್ವಥ್ ಅವರು ಅದನ್ನು ಹಾಡಿದ್ದು ನನಗೆ ಮತ್ತು ಜೋಗಿಯವರಿಗೆ ಮತ್ತು ಉದಯ್ ಮರಕಣಿಯವರಿಗೆ. ಅಶ್ವಥ್ ಅವರು ಒಂದು ಎಷ್ಟು ಸರ್ತಿ ಫೋನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರು ನಮ್ಮ ಜೊತೆ ನಿರಂತರವಾಗಿ ಟಚ್ಚಲ್ಲಿರ್ತಿದ್ರು. ವಾರಕ್ಕೊಮ್ಮೆ ಆದರೂ ಏನಾದರೂ ಹಾಡುಗಳ ಬಗ್ಗೆ, ಗೀತೆಗಳ ಬಗ್ಗೆ, ಸಿನಿಮಾ ಬಗ್ಗೆನೇ ಮಾತಾಡಿದವರು. ಅಲ್ರಿ ಅದು ಏನು ರೀ ಅದು, ಕೆಂಚಾಲ ಮಂಚಾಲೋ ರೌಡಿಗಳ ಹೆಸರು ಅಂತಲ್ಲ, ನನಗೆ ಗೊತ್ತೇ ಇಲ್ಲ. ಎಲ್ಲಿ ಹೋದ್ರೆ ಆ ಹಾಡು ಕೇಳ್ತಾರೆ, ಯಾರು ರೀ ಅದು ರೌಡಿಗಳು? ನಮ್ಮ ಜೋಗಿ ಸುಮ್ಮನೆ ಕೂರ್ಬೇಕಾಗಿ, ಏನು ಸರ್ ನಿಮ್ಗೆ ಹಾಡುವಾಗಲೇ ಗೊತ್ತಿತ್ತಲ್ವಾ, ಸುಮ್ಮನೆ ಹೇಳ್ತೀರಾ? ಇಲ್ಲಪ್ಪ ನಂಗೆ ಗೊತ್ತಿರಲಿಲ್ಲ ಅಂದರೆ. ಅಂಥ ಹಾಡನ್ನು ಅಶ್ವಥ್ ಅವರ ಕೈಯಿಂದ ಹಾಡಿಸೋದಿದೆಯಲ್ಲ, ಅದು ಮ್ಯಾಜಿಕ್. ನಿಜವಾಗೂ ಮ್ಯಾಜಿಕ್ಕನ್ನು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಕಲಿಬೇಕು. ಇಲ್ಲಾದ್ರೆ ಅವ್ರು ಮೊದಲೇ ಗೊತ್ತಿದ್ದರೆ ಅವರು ಹಾಡ್ತಿದ್ರೆ ಇಲ್ವೋ ಗೊತ್ತಿಲ್ಲ. ಬಟ್ ಅವರಂತೂ ಭಾವಪೂರ್ಣವಾಗಿ ಹಾಡಿ ಎಲ್ಲ ಸಮಾರಂಭದಲ್ಲಿ ಆ ಹಾಡು ಕೇಳೋದನ್ನು, ಸಮಾರಂಭದ ನೆಕ್ಸ್ಟ್ ಡೇ ನಮಗೆ ಫೋನ್ ಮಾಡಿ, ನಿನ್ನೇನೂ ಕೇಳಿದ್ರಿ ಆ ಹಾಡನ್ನು, ಮೊನ್ನೆನೂ ಕೇಳಿದರು, ಎಲ್ಲಿ ಹೋದ್ರೆ ಅದೇ ಕೇಳ್ತಾರೆ. ಈ ಭಾವಗೀತೆ ಯಾರು ಕೇಳೋದೇ ಇಲ್ಲ, ನಾನು ಜೋರು ಮಾಡಿ ಅದು ಲಾಸ್ಟಿಗೆ ಹಾಡ್ತೀನಿ ಅಂತ ಹೇಳ್ತೆ, ಭಾಳ ಖುಷಿಯಿಂದ, ಆನಂದದಿಂದ ಹೇಳ್ತಾಯಿದ್ರು. ಅಂದರೆ ಅದು ನಿಜಕ್ಕೂ ಒಂದು ಮ್ಯಾಜಿಕ್ಕೇ. ಇನ್ನು ಆಗಲೇ ನಾನು ಬರುವಾಗ ಮನೋಹರ್ ಅವರು ಏನು ಹೇಳಿದ್ರು, ಸುಳ್ಳು ಹೇಳ್ತಾ ಇದ್ದಾರೆ ವಯಸ್ಸಿನ ಬಗ್ಗೆ ಅಂತ. ನನಗೂ ಅನಿಸ್ತದು.
ಅವರು ಒಂದು ಕ್ರಿಕೆಟ್ ಭಾಷೆಯಲ್ಲಿ ಹೇಳಿದರೆ ನಾಗೇಂದ್ರ ಪ್ರಸಾದ್ ಈಸ್ ಆಲ್ರೌಂಡರು. ಮತ್ತು ಬಹಳ ಮಹತ್ವಾಕಾಂಕ್ಷಿ. ನಿಮಗೆಲ್ಲ ಗೊತ್ತೀಗ ವೈಭವ್ ಸೂರ್ಯವಂಶಿ ಅಥವಾ ಕೊಹ್ಲಿ ಎಲ್ಲ ಹೆಂಗೆ ಆಡ್ತಾರೋ ಹಾಗೆ ಅವರು ಫೀಲ್ಡಿಗೆ ಬಂದಮೇಲೆ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದು 3000 ಆಗಿ ಕಲ್ಯಾಣ ಅವರು ಇನ್ನೂ ಹೊಡಿತಾನೇ ಇರ್ತಾರೆ. ಅವರೇನು ನಿಲ್ಲಿಸಲ್ಲ. ಇಷ್ಟು ಶಾರ್ಟ್ ಟೈಮಲ್ಲಿ 3000 ಹಾಡು. ಮೊನ್ನೆ ಗಾಜಿನ ಮನೆ ವಿಮರ್ಶೆ ಬರೆದಿದ್ದು ನಂಗೆ ನೆನಪಿದೆ. ಇವತ್ತು ನೋಡಿದರೆ 3000 ಹಾಡುಗಳ ಸರದಾರ ಅಂದರೆ ಏನು ಸಣ್ಣ ವಿಷಯ ಇಲ್ಲ. ಅದು ಯಾವ ಥರದ ಹಾಡುಗಳು. ಬಹುಶಃ ನನಗೆ ಇದರ ಹಿಂದೆ ಹಂಸಲೇಖ ಅವರು ಮತ್ತು GK ವೆಂಕಟೇಶ್ ಅವರ ಒಂದು ದೊಡ್ಡ ಏನು ಕ್ಯಾನ್ವಾಸ್ ಅಥವಾ ಅವರ ಶಕ್ತಿ ಬಗ್ಗೆ ಬಹಳ ಅಚ್ಚರಿ ಮೂಡಿತ್ತು. ಅದಾದ ನಂತರ ಈ ಜನ್ರೇಷನಲ್ಲಿ, ಯಂಗರ್ ಜನ್ರೇಷನಲ್ಲಿ ಬಹುಶಃ ನಾಗೇಂದ್ರ ಪ್ರಸಾದ್ ಅವರು ಆಲ್ರೌಂಡರ್. ಯಾಕಂದರೆ ಅವರು ಸಿನಿಮಾನು ಡೈರೆಕ್ಟ್ ಮಾಡ್ತಾರೆ, ಆ್ಯಕ್ಟಿಂಗು ಮಾಡ್ತಾರೆ, PhD ಕೂಡ ಮಾಡಿದರು, ಇನ್ನೇನೇನೋ ಪತ್ರಕರ್ತರಾಗಿ ಕೂಡ ಕೆಲಸ ಮಾಡಿದರು, ಕಾಲಮ್ಗಳು ಬರೀತಾರೆ. ಅದು ಎಲ್ಲಿಂದ ಟೈಮ್ ಸಿಗುತ್ತೋ ಎಷ್ಟು ಹೇಗೆ ನಂಗೆ ಐಡಿಯಾ ಇಲ್ಲ. LLB ಮಾಡ್ತಾಯಿದ್ದಾರೆ. ಇನ್ನು ಏನೇ ಹೇಳಿ ಸರ್ ನೀವು ಯಾವುದಾದ್ರು ಮಿಸ್ ಆದರೆ ಆಮೇಲೆ. ಇಷ್ಟು ಒಂದು ಜೀವನ ಉತ್ಸಾಹ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಈ 60 ವರ್ಷ ನಾತ 80 ವರ್ಷ ಆದಮೇಲೆ ಸನ್ಮಾನ ಮಾಡೋದಕ್ಕಿಂತ ಇವತ್ತು ಆಗಲೇ ನೀವು ಹೇಳಿದ್ರಿ ಕಲ್ಯಾಣ್ ಅವರು, ವಯಸ್ಸು ಮತ್ತು ಉತ್ಸಾಹ ಇದ್ದಾಗಲೇ ಇಂಥ ಸಮಾರಂಭ ನಡೀಬೇಕು. ಇದನ್ನು ಏರ್ಪಡಿಸಿದಂಥ ವೀರಕ್ಕ ಪುತ್ರ ಶ್ರೀನಿವಾಸ್ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು. ಸುಮಾರು ವರ್ಷ ಆಯಿತು, ನಾನಂತೂ ಒಬ್ಬ ಸಾಹಿತಿಗೆ ಇಷ್ಟು ದೊಡ್ಡ ಸಮಾರಂಭ ನೋಡಲೇ ಇಲ್ಲ. ಮುಖ್ಯಮಂತ್ರಿಗಳಿಂದ ಸೆಂಟ್ರಲ್ ಮಿನಿಸ್ಟ್ರುಗಳು, ಆಮೇಲೆ ಬಹಳ ಮುಖ್ಯವಾಗಿ ನೋಡಿ, ಇಲ್ಲಿ 4 ಜನ ಸಮಕಾಲೀನ ಒಬ್ಬ ಗೀತರಚನೆಕಾರರು. ನೀವು ಯಾವುದಾದ್ರು ಹೀರೋ ಫಂಕ್ಷನಲ್ಲಿ ಈ ಥರ ನೋಡೋಕ್ಕೆ ಸಾಧ್ಯನಾ ಹೇಳಿ? ಒಬ್ಬ ಹೀರೋಗೆ ಸನ್ಮಾನ ಆದರೆ ಅವ್ರ ಸಮಕಾಲೀನ 4 ಜನ ಹೀರೋಗಳು ಅಕ್ಕಪಕ್ಕ ಕೂತ್ಕೊಳ್ಳೋದು. ಇಲ್ಲಿ ಭಾಳ ಒಂದು ಪ್ರೀತಿಯಿಂದ ಮಾತಾಡ್ತಾರೆ. ಅದು ನಾಗೇಂದ್ರ ಪ್ರಸಾದ್ ಅವರ ಒಂದು ಆಸ್ತಿ ಅಂತ ನಾನು ಭಾವಿಸ್ತೀನಿ. ಆ ಆಸ್ತಿ ಅವರು ಗಳಿಸಿದ್ದು ಸುಮ್ಮನೆ ಅಲ್ಲ. ನನಗೂ ಅವರಿಗೂ ನಾನೊಂದು 3-4 ಸರ್ತಿ ಅವ್ರ ಮನೆಗೆ ಹೋಗಿದ್ದೆ ಮಾತಾಡೋಕ್ಕೆ, ಡಿಸ್ಕಷನ್ ಮಾಡೋಕ್ಕೆ. ಹಿಂಗೆಲ್ಲ ಹೋದಾಗ ಇದು ಮನೆ ಸರ್, ಇದು ಸ್ಟುಡಿಯೋ, ಅಲ್ಲಿ ಕೂರೋಣ ಬನ್ನಿ ಅಂತೇಳಿ ಸಾಯಂಕಾಲ ನನ್ನನ್ನು ಅವರು ಮಧುಬಾರಿ ಕರ್ಕೊಂಡು ಹೋಗಿಲ್ಲ, ಮನೆಯಲ್ಲೇ ನಮಗೆ ಹಾಡು ಕೇಳಿಸಿದ್ರು. ನಾನು ಸರ್ ಲೇಟ್ ಆಗುತ್ತೆ, 10 ಗಂಟೆ 11 ಗಂಟೆ ಅಂದರೆ ಕ್ಯಾಬ್ ಸಿಗಲ್ಲ ಇಲ್ಲಿ ಅಂದರೆ, ಬೇಡ ನಾನು ವ್ಯವಸ್ಥೆ ಮಾಡ್ತೀನಿ ಅಂದರು. ನೀವು ನಂಬಲ್ಲ, ರಾತ್ರಿ 2 ಗಂಟೆಗೆ ಸ್ವತಃ ಅವರೇ ನನಗೆ ಮನೆಗೆ ಡ್ರಾಪ್ ಕೊಟ್ಟು ಮತ್ತೆ ಮನೆಗೆ ಬರುವಾಗ ಕೂಡ ಅದೇ ಡಿಸ್ಕಷನ್. ಹಾಡು, ಸಾಹಿತ್ಯ, ಸಿನಿಮಾ, ನಿರ್ದೇಶನ. ಬಹುಶಃ ಆವತ್ತು ಮನೆಗೆ ಅವರು ಹೋಗುವಾಗ ಮತ್ತೆ 2:30-3 ಆಗಿರಬೇಕು. ಪುನಃ 5 ಗಂಟೆಗೆಲ್ಲ ಹೋಗ್ಬೇಕಂದಿದ್ರು ಅವರು. ನನಗದು ಭಾಳ ಇಷ್ಟ ಆಯಿತು. ಇವತ್ತು ಆ್ಯಕ್ಚುಲಿ ನಾನು ಮಂಗಳೂರಿಗೆ ಹೋಗಬೇಕಿತ್ತು, ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ನು. ನಾಗೇಂದ್ರ ಪ್ರಸಾದ್ ಅವರ ಕಾರ್ಯಕ್ರಮ ಎಂಬ ಏಕೈಕ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿದ್ದೀನಿ. ಅದು ನಾನು ಅವರಿಗೆ ಕೊಡುವ ಪ್ರೀತಿಯ ಗೌರವ ಅಂತ ಭಾವಿಸಿ, ಅವರು ಇನ್ನಷ್ಟು ನಿರ್ದೇಶನ ಮಾಡಬೇಕಾಗಿದೆ. ಅವರಿಗೆ ಅವರ ಒಳಗಡೆ ಒಂದು ನಿರ್ದೇಶಕ ಒಂದು ಹಸಿವು ಅಂತೂ ಇದ್ದೇ ಇದೆ. ಒಂದು ಭಾಳ ಒಳ್ಳೆಯ ಒಂದು ಸಬ್ಜೆಕ್ಟು, ಒಬ್ಬ ಸಾಹಿತಿ ಬರೆದಿದ್ದು ಹೆಣ್ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಸಬ್ಜೆಕ್ಟ್. ಅವರು ಒಂದು 3 ವರ್ಷದಿಂದ ಅದ್ರ ಬಗ್ಗೆ ಭಾಳ ಕನಸು ಕಂಡಿದ್ರು, ಡಿಸ್ಕಷನ್ ಆಯಿತು. ಆಮೇಲೆ ಏನೋ ಕೆಲವು ತಾಂತ್ರಿಕ ಕಾರಣಕ್ಕೆ ಅದು ಆಗಲಿಲ್ಲ. ಅದೊಂದು ರಾಷ್ಟ್ರ ಮಟ್ಟದ ಸಿನಿಮಾ ಆಗ್ತಿತ್ತು. ಬಹುಶಃ ಅವರು ಆ ಸಿನಿಮಾವನ್ನು ನಿರ್ದೇಶನ ಮಾಡಿದರೆ, ಆ ಸಿನಿಮಾ ನಿರ್ದೇಶನ ಮಾಡುವಂಥ ಆಗಲಿ ಅಂತ ಶುಭ ಹಾರೈಸಿ, ಒಬ್ಬ ಗೀತ ರಚನೆಕಾರರಿಗೆ, ಸಾಹಿತಿಗೆ ಇಂತಹ ದೊಡ್ಡ ಸಮಾರಂಭ ನಡೆದಿದ್ದು ನನಗಂತೂ ಬಹಳ ಖುಷಿ. ನಾನು ಆಗಲೇ ಹೇಳಿದಾಗೆ GK ವೆಂಕಟೇಶ್ ಅವರು ನಮ್ಮ ಹತ್ರ ಹೇಳ್ತಿದ್ರು, ಅವರಿಗೆ ಬಹಳ ಎಷ್ಟೋ ಹಾಡು ಬರೆದಾಗ ಅವ್ರು ಹೇಳ್ತಿದ್ರು, ನಮ್ಮನ್ನು ಸಾಹಿತ್ಯ ಪರಿಷತ್ನವರು ಸಾಹಿತಿಗಳು, ಕವಿಗಳು ಅಂತ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ನಾವೆಷ್ಟು ಹಾಡು ಬರಿತಾ ಇದ್ದೀವಿ. GK ವೆಂಕಟೇಶ್ ಅಂತ ಉದಯಶಂಕರ್ ಅವರು ಅವ್ರಿಗದನ್ನು ಆಸೆ ಇತ್ತು, ಯಾಕೆ ನಮ್ಮನ್ನು ಈ ಸೋಕಾಲ್ಡ್ ಲಿಟರರಿ ಪೀಪಲ್ ನಮ್ಮನ್ನು ದೂರ ಇಡ್ತಾರೆ ಅಂತ. ಅದಾದ ನಂತರ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಅವಾರ್ಡ್ ಕೂಡ ಆರಂಭ ಆಯಿತು. ಅಂದರೆ ಗೀತ ರಚನಾಕಾರ ಕೂಡ ಯಾವುದೇ ಸಾಹಿತಿಗಿಂತ ಕಡಿಮೆ ಅಲ್ಲ.
ಅದನ್ನು ಇಲ್ಲಿ ಇದ್ದ 4 ಜನ ದಿಗ್ಗಜರು ತೋರಿಸಿದ್ದಾರೆ. ಅದರಲ್ಲೂ ನಾಗೇಂದ್ರ ಪ್ರಸಾದ್ ಅವರಂತೂ ಆಗಲೇ ನೀವು ಹೇಳಿದರೆ ಹಾಡಿನ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋದರೆ ಇನ್ನೊಂದು ಬೇರೆಯೇ ಪ್ರೋಗ್ರಾಮ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಶುಭವಾಗಲಿ, ಅವರ ಅನೇಕ ಕನಸುಗಳು ಈಡೇರಲಿ, ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಶುಭ ಹಾರೈಸಿ ನನಗೆ ಅವಕಾಶ ಮಾಡಿಕೊಟ್ಟ ವೀರಕಪುತ್ರ ಮತ್ತು ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು.